ಚಿಕನ್ಗೆಲ್ಲ ಮಸಾಲೆ ಇಟ್ಟು ಇವಾಗ ಚಿಕನ್ನ ಗ್ರಿಲ್ ಮಾಡ್ತಾ ಇದ್ದಾನೆ ಬಾಸ್. ಕೈ ಇರುತ್ತೆ, ನಾವು ಕೈ ಹೋಗ್ಬಿಡುತ್ತೋ ಹಾಗೆ ಮಾಡಿದ್ರೆ. ಚಿಕ್ಕ ವಯಸ್ಸಿಂದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಚಿಕನ್ ಬೇಯಿಸ್ಕೊಂಡು ತಿನ್ಬೇಕು ಅಂತ ಆಸೆ ಆಯಿತು. ಕೊನೆಗೂ ಗ್ರಿಲ್ ಚಿಕನ್ ಕಾಡಿನ ಪಕ್ಕ ರೈಲ್ವೆ ಟ್ರ್ಯಾಕ್ ಪಕ್ಕ ಸೆಂಟ್ರಲ್ಲಿ ಬೇಯಿಸ್ಕೊಂಡು ತಿಂದ್ವಿ. ಚದುರಂಗದ ಆಟದಲ್ಲಿ ಸೈನಿಕರನ್ನ, ಕುದುರೆಗಳನ್ನ, ಒಂಟೆಗಳನ್ನ, ಆನೆಗಳನ್ನ ಕಡೆಗೆ ಮಂತ್ರಿ ದಾಟಿ ರಾಜ ನೋಡ್ತಾರೆ. ಆಟ ಮುಗಿಯುತ್ತೆ. ಆಹಾ, ಸಲೀಸಾಗಿ ಬರ್ತಿದೆ. ಕಿತ್ತಾಕೋದನ್ನ ಬೇಯಿಸಿರೋದು ಆ ರೀತಿ ಗುರು. ಒಂದು ಬಿಸ್ಕೆಟ್ ಎಲ್ಲಿದೆ? ಗೋಲ್ಡ್ ಬಿಸ್ಕೆಟ್ಸ್ ಫ್ರಮ್ KGF ಚಾಪ್ಟರ್ 2. ಫಟ್ ಸ್ವಾಹ. ನೋಡ್ ಗುರು, ನಿಂಬೆಹಣ್ಣು ಬಂದೇ ಬಿಡ್ತು. ಎಡಗೈನ ತೋರಿಸಿ ಬಲಗೈಯಲ್ಲಿ ನಿಂಬೆಹಣ್ಣ ತರಿಸ್ಬಿಟ್ಟೆ. ಎಲ್ಲ ಕಡೆ ನಾಯಿಗಳು ಗುರು. ನೀವು ದೂದ್ ಸಾಗರ್ ರೈಲ್ವೆ ಟ್ರ್ಯಾಕ್ ಟ್ರೆಕ್ಕಿಂಗ್ ನೋಡಿರ್ತೀರಾ ಅಥವಾ ಸಕಲೇಶ್ಪುರ ರೈಲ್ವೆ ಟ್ರ್ಯಾಕ್ ಹೈಕಿಂಗ್ ಕೇಳಿರ್ತೀರಾ. ಬಟ್ ಇವತ್ತು ಒನ್ ಆಫ್ ದಿ ಮೋಸ್ಟ್ ಅಡ್ವೆಂಚರಸ್ ರೈಲ್ವೆ ಟ್ರ್ಯಾಕ್ ಹೈಕಿಂಗ್ ಅಥವಾ ಟ್ರೆಕ್ಕಿಂಗ್ಗೆ ನಾವು ಮುಂದಾಗಿದ್ದೇವೆ. ಕಮಾನ್, ಲೆಟ್ಸ್ ಕೀಪ್ ಆನ್ ಚಾರ್ಜಿಂಗ್. ಜೈ ಬಜರಂಗ್ ಬಲಿ, ಜೈ ಶ್ರೀರಾಮ್, ಜೈ ಛತ್ರಪತಿ ಶಿವಾಜಿ ಮಹಾರಾಜ್. ಅಷ್ಟೇ, ಇನ್ನೊಬ್ಬರು ಮಿಸ್ ಮಾಡಿದ್ದೀವಿ. ಜೈ ಭಗತ್ ಸಿಂಗ್. ಎಸ್. ನೋಡ್ ಗುರು, ಹಿಂದ್ಗಡೆ ರೈಲ್ವೆ ಸ್ಟೇಷನ್ ಸ್ಟಾಪ್ ಏನು ಕೇಳಿಸಿದೆ, ಶಿವಾಡಿ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಏನಿದೆ ಅಲ್ಲಿ ತನಕ ಟೋಟಲ್ 8 ಕಿಲೋಮೀಟರ್ಸ್ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಯ್ತಾ ಇರಬೇಕು. ಈಗ ಸಮಯ ಎಷ್ಟು ಗುರು? 8:15. ಅಂದರೆ ಆಲ್ಮೋಸ್ಟ್ 10 ಗಂಟೆ ಆಗ್ಬೋದು ಗುರು. ನೋಡೋಣ, ಅದು ಸ್ಟಾಮಿನಾ ಮೇಲೆ ಡಿಪೆಂಡ್ ಆಗುತ್ತೆ. ರಾತ್ರಿ ಟೈಮಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಯ್ತಾ ಇದ್ರೆ ಅದ್ರ ಕಿಕ್ಕೇ ಬೇರೆ. ಸೇಫಾಗಿ ಹೋಗೋಣ. ನೋಡು ಗುರು, ಫುಲ್ ಕತ್ಲು. ಈ ಸೈಡು HP ಪೆಟ್ರೋಲಿಯಂ ರಿಫೈನರಿ, ಈ ಸೈಡ್ ನಮ್ಮ ಜರ್ನಿ ಇದೆ. ಏನು ಕಾಣಿಸಿಲ್ಲವಲ್ಲ, ಫುಲ್ ಬೆಟ್ಟಗಳು ಮತ್ತು ಕಗ್ಗತ್ಲು. ಇವತ್ತು ಕಿಕ್ಕೇ ಕಿಕ್ಕು ನೋಡಿ. ಇದು ಬ್ರಿಡ್ಜು, ಆ ಸೈಡ್ ಏನೂ ಇಲ್ಲ, ಈ ಸೈಡ್ ಏನೂ ಇಲ್ಲ. ಜಸ್ಟು ಇದ್ರ ಮೇಲೆ ನಡ್ಕೊಂಡು ಹೋಯ್ತಾ ಇರ್ಬೇಕಂಗೆ. ಮುಂದೆ ಏನು ಕಾಣಿಸ್ತಿಲ್ಲ. ರೈಲ್ವೆ ಅವ್ರು ಇಟ್ಟಿರೋ ಬೋರ್ಡ್ಗಳು ಬಿಟ್ಟರೆ ನೋಡಿ, ಈ ಸೆಂಟ್ರಲ್ ಏನಾದರೂ ಕಾಲು ಪಸಕ್ಕಂತ ಹೋದರೆ ಜೀವ ತಸುಕ್ಕಂತ ಹೋಗ್ಬಿಡುತ್ತೆ. ನಾವು ಹೋಯ್ತಾ ಇರೋಣ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಗುರು. ಸೋಫಾರ್ 3 ಕಿಲೋಮೀಟರ್ಸ್ ಆಗಿದೆ, ಹೋಯ್ತಾ ಇದ್ದೀವಿ. ದೂದ್ ಸಾಗರ್ ಏನಿರೋದು ಗುರು, ದೂದ್ ಸಾಗರ್ಗಿಂತ ಇದು ಡಬಲ್ ಕಿಕ್ಕಿದೆ. ಯಾಕಂದರೆ ನಾರ್ಮಲಾಗಿ ಎಲ್ಲರೂ ದೂದ್ ಸಾಗರ್ಗೆ ಹೋಗ್ತಾರೆ, ಬಟ್ ಈ ಥರ ಆಫ್ ಬೀಟ್ ರೈಲ್ವೆ ಟ್ರ್ಯಾಕ್ ಎಕ್ಸ್ಪ್ಲೋರಿಂಗ್ ಏನಿದೆ ಯಾರೂ ಮಾಡಲ್ಲ. ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ಹೇಗಿರುತ್ತಂತ. ಸೊ ಕಾಡಿನ ಪಕ್ಕ ಇದೆ ರೈಲ್ವೆ ಟ್ರ್ಯಾಕು. ಇವತ್ತು ರಾತ್ರಿ ಇದ್ರ ಮೇಲೆ ಚಿಕನ್ ಮಾಡ್ಕೊಂಡು ಮೆಕ್ಕು, ಚಳಿಗೆ ಬಾಡಿ ತುಕ್ಕು, ಅದಕ್ಕೆ ಬೆಂಕಿ ಇಕ್ಕು, ತಗೋ ನೋ ಆಲ್ಕೋಹಾಲ್ ಕಿಕ್ಕು, ಲೈಫ್ಗೆ ಈ ಥರ ಅಡ್ವೆಂಚರ್ ಹಕ್ಕು ತುಂಬಾ ಬೇಕು. ಬೇಕು, ಬಟ್ ರೈಮಿಂಗ್ಗೆ ಬೆಕ್ಕು. ಹೆಂಗಿದೆ ಗುರು ಕವಿತೆ? ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಹಂಗೆ ನಿಮ್ಮ ಅಂಟ ಮಾಸ್ಗೂ ಶೇರ್ ಮಾಡ್ಕೊಳ್ಳಿ. ಬಂದರು ಕಳ್ಳ ಬಂದ. ಓಕೆ, ನಮ್ಮ ಅಂಟಮ್ಮಗೆ ಒಂದು ಕ್ವಶನ್ ಕೇಳೋಣ. ಬಗ್ರಿ ಇಲ್ಲಿ. ಶೇಟ್ ಅಲ್ಲದು, ಶಿಟ್ಟು. ಓಕೆ, ಶಿಟ್. ಗೋಲ್ಡ್ ಬಿಸ್ಕೆಟ್ಸ್ ಫ್ರಮ್ KGF ಚಾಪ್ಟರ್ 2. KGF ಚಾಪ್ಟರ್ 3. 3 ಆಯ್ತು ಗುರು. ಇವಾಗ ಸಡನ್ನಾಗಿ ಆನೆ ಬಂತು, ಏನು ಮಾಡ್ತೀಯಾ? ಇವಾಗ ಇಲ್ಲಿದ್ದೀರಿ, ಅಲ್ಲಿರ್ತೀರಿ, ಆಮೇಲೆ ಅಲ್ಲಿರ್ತೀರಿ. ರೆಸ್ಟ್ ಇನ್ ಪೀಸ್. ಆನೆ ಬರೋ ಮುಂಚೆ ಹಿಂಗಿರ್ತೀವಿ, ಆನೆ ಹತ್ರಕ್ಕೆ ಬಂತು ಹಿಂಗಿರ್ತೀವಿ, ತುಳಿತೋ ಹಿಂಗಿರ್ತೀವಿ. ಏನು ರಿವರ್ಗಳು ಇದು? ತೊಪ್ಪಯ್ಯಾರು ರಿವರ್, ಬ್ರಿಡ್ಜ್ ನಂಬರ್ 127 ಸ್ಪ್ಯಾನು. ಓಕೆ,
ಓ ಟ್ರೈನ್ ಹೊಸಂದ್ರಪ್ಪ. ಏನು ಮಾಡ್ತೀವಿ ಇವತ್ತು? ಚಿಕನ್ ಗ್ರಿಲ್ ಮಾಡ್ತೀವಿ. ಆಲ್ವೇಸ್ ವೆಲ್ಕಮ್ಸ್ ಯು. ಇವಾಗ ಚಿಕನ್ ಮಾಡಿಕೊಂಡು ಇಲ್ಲೇ ತಿನ್ನಬೇಕು. ಯಾಕಂದ್ರೆ ಮುಂದೆ ಕಾಡಿರೋದ್ರಿಂದ, ಇದು ಆ್ಯಕ್ಚುಲಿ ಕಾಡ, ಬಟ್ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಹಾಕ್ಕೊಂಡು ತಿನ್ಬಿಟ್ರೆ ಸೇಫು. ಮುಂದ್ಗಡೆ ಎಲ್ಲಾದರೂ ಆ ಚಿಕನ್ ಸ್ಮೆಲ್ಗೆ ಕಾಡು ಪ್ರಾಣಿಗಳು ಬಂದರೆ ನಮಗೆ ಡೇಂಜರು, ರಿಸ್ಕು. ಸೊ ಆದ್ದರಿಂದ ಇವಾಗ ಕೋಲುಗಳನ್ನ ಮತ್ತು ಚಿಕ್ಕ ಚಿಕ್ಕ ಹುಲ್ಲುಗಳನ್ನ ಒಣಗೋಗಿರೋವನ್ನ ಕಲೆಕ್ಟ್ ಮಾಡಿ ಇವಾಗ ಚಿಕನ್ಗೆ ಬೆಂಕಿ ಹಚ್ಚಬೇಕು. ಏನು ಗುರು? ಹಾಂ, ಇಲ್ಲ ಕೆಳಗೆ ಬೇಡ, ಕೆಳಗೆ ರಿಸ್ಕ್ ಉಂಟು. ಇಲ್ಲ ಹಾಕ್ಕೊಂಬಿಡೋಣ. ಬ್ರಿಡ್ಜ್ ಐತೆ ಕೆಳಗಡೆ, ಫಸ್ಟ್ ಬ್ರಿಡ್ಜ್. ಇವಾಗ ಅದೆಲ್ಲ ಬೇಡ. ಬೆಂಕಿ ಪಟ್ನ ತಂದಿದ್ದೆ చూడు మామ్, ఇది లింకాయలు మామ్. ట్రాక్ పైన ఇట్లా ఇడిస్తే వచ్చాడా? ಎಡಿ ಎಡಿ ಬೆಂಕಿ ಪಟ್ನ ತೆಗಿ. ಬೆಂಕಿ ಪಟ್ನ ತೆಗಿಯೋ మామ్. లేదు మామ్, ಬೆಂಕಿ ಪಟ್ನ ತಂದಿಲ್ಲ ಅಂತೆಲ್ಲ. ಅರ್ಧ ಜೀವ ಬಾಯಿಗೆ ಬಂದ್ಬಿಟ್ಟಿದ್ ಗುರು. ಬೆಂಕಿ ಪಟ್ನ ಇಲ್ಲ ಅನ್ಬಿಟ್ಟಿದ್ರು. ಇಷ್ಟು ದೂರ ಬಂದು ಅದಕ್ಕೆ ಅನ್ಬಿಟ್ಟು ಫೈರ್. ಬೆಂಕಿ ಅಣಿಸ್ತಾ ಇದ್ದಾರೆ ಅಂಟುತ್ತಾನೆ ಇಲ್ಲ. ಬಟ್ ಟ್ರೈ ಅಂಟಿಲ್ ಯು ಗೆಟ್ సక్సీడ్. ಫೈರ್. ఏం మామ్ చేసేది? సో ಏನು ಗುರು ಅಂಟುತ್ತಾನೆ ಇಲ್ಲ. ಎಗ್ಬಿಟ್ಟು ಖಾಲಿ అయిపోతుందిరా మామ్. ఫుల్ ఆఫ్ అప్పెట్టి. ఎవరు ఏం మాకు అనేక హెల్త్ మామ్. గవర్నమెంట్ ఈజ్ అండర్ అవర్ కంట్రోల్. ಗೌರ್ಮೆಂಟ್ ಈಸ್ ಅಂಡರ್ ಯುವರ್ ಕಂಟ್ರೋಲ್. Yes. ಆರ್ ಯು ರಾಕಿ ಬಾಯ್? Yes. ದೆನ್ ಹೂ ಇಸ್ ರಮಿಕಾ ಸೇನ್? ಬೆಂಕಿ ಬರ್ಲಿ ಬೆಂಕಿ. ಬೆಂಕಿ కట్టలేకుంటే దగదగనే. కట్టలు పెయింట్ పెట్టు మామ్. ಇದು ಅಯ್ಯ ತಲೆಗೆ ಅದು ಪೆಟ್ಟಂಡ್ರ ಪ್ಯಾಂಟ್ ಮೇಲೆ ಹಾಕ್ಬಿಟ್ರಲ್ಲ ಗುರು ಬೆಂಕಿನ. ಈ ಚಳಿಗೆ ಬೆಚ್ಚಿಗೆ ಬಿಸಿ ಕಾಯಿಸ್ತಾ. ಕೊನೆಗೂ ಹಂಗೋ ಹಿಂಗೋ ಬೆಂಕಿ ಹಚ್ಚಿದ್ವಿ. ಇನ್ನ ಚಿಕನ್ನು ಬೇಯಿಸ್ಕೊಂಡು ತಿನ್ನೋದೇ ಬಾಕಿ. ಏನು ಗುರು, ಗ್ರಿಲ್ಡ್ ಚಿಕನ್ನ? ಗ್ರಿಲ್ಡ್ ಅಲ್ಲ ಗುರು, ಎಲ್ಲ ಮಿಕ್ಸ್ ಮಾಡಿ ಇಕ್ಕಿದ್ದೀರಿ. ಚಿಕನ್ನ ಗ್ರಿಲ್ ಮಾಡಿಕೊಂಡು ಮೇಲ್ಗಡೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರೆ ಆ ಟೇಸ್ಟ್ ಇದೆಯಲ್ಲ, ಬೆಂಕಿಗೆ ಹಾಕಿದ್ರೆ ಹಂಗೇ ಮೇಲಕ್ಕೆ ಈ ರೇಂಜ್ ಗುರಿತೈತೆ. ಚಿಕನ್ಗೆ ಮಸಾಲೆ ಹಚ್ಬಿಟ್ಟು ಆ ಥರ ಗ್ರಿಲ್ ಮಾಡಿಕೊಂಡು ತಿಂತಾ ಇದ್ರೆ ನಿಂಬೆಹಣ್ಣು ಹಾಕ್ಕೊಂಡು ಫಸ್ಟ್ ಕ್ಲಾಸ್ ಟೇಸ್ಟ್ ಗುರು. ಟೇಸ್ಟ್ ಆ ಮಸಾಲೆ ರೆಸಿಪಿ ಇದೆಯಲ್ಲ ಅದು ಮಾತ್ರ ಸೀಕ್ರೆಟ್. ಏನಂತೀಯ? ಎಸ್. ಇವಾಗ ಹೆಂಗೆ ಟ್ರೆಕ್ಕಿಂಗ್ ಪ್ಲಾನ್ ಕಂಪ್ಲೀಟ್ ಮಾಡೋದು? ಹೆಂಗೆ ಕಂಪ್ಲೀಟೇನಾ? ಮಾರ್ನಿಂಗ್ ಏನು ರಿಟರ್ನು? ಮಾರ್ನಿಂಗ್ 4-5 ರಿಟರ್ನ್ ಟ್ರೈನ್ ಹೆಂಗೆ 6ಕ್ಕೆ ತಿರ್ಗಾ ನಡ್ಸ್ಕೊಂಡು ಏನ್ ನಡ್ಸ್ಕೊಚ್ಚಿ ಆಡ್ಬೋದು. ತಿರ್ಗಾ ಅದೇ ಟೈಮ್ ಆಯ್ತಂದು. ಒಂದು ಕಡೆ ಚಿಕನ್ ತಿನ್ಕೊಂಡು ಟ್ರೈನ್ ನೋಡಿಕೊಂಡು ಈ ಕಡೆ ಟ್ರ್ಯಾಕ್ ನೋಡಿಕೊಂಡು ಇನ್ನು ಸ್ವಲ್ಪ ಹೊತ್ತಿಗೆ ಅದು ನಮ್ಮ ಜೊತೆ ಜಾಯ್ನ್ ಆದರೆ ಹೆಂಗಿರುತ್ತೆ ಗುರು? ಒಳ್ಳೆ ಕಾಂಬಿನೇಷನ್ ಅಲ್ವಾ? ಚಿಕನ್ಗೆ ನಿಂಬೆಹಣ್ಣೆ ತುಂಬ ಮುಖ್ಯ. ಯಾಕಂದರೆ ಆ ರಸನ ಹಂಗೆ ಹಿಂಡ್ತಾ ಇದ್ದರೆ ಆ ಸಲೈವ ಆ ಟೇಸ್ಟು ಹಂಗೆ ಗ್ರ್ಯಾಬ್ ಆಗ್ತಾ ಇರಬೇಕು. ಆದ್ದರಿಂದ ಇವಾಗ ನನ್ನ ಹತ್ರ ನಿಂಬೆಕಾಯಿ ಇಲ್ಲ ಗುರು. ಇವಾಗ ಮ್ಯಾಜಿಕ್ ಮಾಡಿ ನಿಂಬೆಹಣ್ಣ ತರಿಸ್ತೀನಿ. ಓಂ ಛೂಂ ಭೀಮ್ ಫಟ್ ಸ್ವಾಹ. ನೋಡು ಗುರು, ನಿಂಬೆಹಣ್ಣು ಬಂದೇ ಬಿಡ್ತು. ಎಡಗೈನ ತೋರಿಸಿ ಬಲಗೈಯಲ್ಲಿ ನಿಂಬೆಹಣ್ಣ ತರಿಸ್ಬಿಟ್ಟೆ. ಇದ್ರ ಮೇಲೆ ಇಟ್ಟು ನಿಂಬೆಹಣ್ಣನ್ನು ಕೊಯ್ತಾ ಇದ್ದೀವಿ. ಓ ಮೈ ಗಾಡ್, ಆಗ್ತಿಲ್ವಾ? ಮಿಸ್ ಆದ್ರೆ ಕೈ ಹೋಗ್ತಿದೆ ಗುರು. ಮಿಸ್ ಆಗಲ್ಲ, ಮಿಸ್ಸಸ್ ಆಗಿಬಿಡುತ್ತೆ. ಆಹಾ, ಸಲೀಸಾಗಿ ಬರ್ತಿದೆ. ಕಿತ್ತಾಕೋದನ್ನ ಬೇಯಿಸಿರೋದು ಆ ರೀತಿ ಗುರು. செம்ம இருக்கும். ಇಡಿಸ್ತಾ ಇದ್ರೆ ಸಲೀಸಾಗಿ ಹೋಯ್ತಾನೆ ಇದೆ. ಪೀಸು ಸಖತ್ತಲ್ವಾ? ಸಖತ್ತಾಗಿ ಬಂದೈತೆ.
ಎಲ್ಲಿ ನೋಡಿದ್ರು ರಕ್ತದ ಕಲೆಗಳು. ಇರುವೆ ಬೇರೆ ಬಂದಿದೆ ರಕ್ತದ ಸ್ಮೆಲ್ಗೆ. ಇವಾಗ ಮತ್ತೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಬೇಕು. ಸಮಯ 10 ಗಂಟೆ. ಸೊ ಡಿನ್ನರ್ ಆಯಿತು. ಟೈಮ್ ಟು ಕಂಟಿನ್ಯೂ ದ ಟ್ರೆಕ್ಕು. ಕೊನೆಗೂ ಬಾಲ್ಯದ ಆಸೆ ನೆರವೇರ್ತು. ಮೋಸ್ಟ್ಲಿ ನೀವು ಎಂಜಾಯ್ ಮಾಡಿದ್ದೀರ ಅನ್ಕೊಂತೀನಿ. ಎಂಜಾಯ್ ಮಾಡಿದ್ರೆ ಶೇರ್ ಮಾಡಿ, ಹಂಗೆ ಥಮ್ಸಪ್ಪು ಕೊಟ್ಕೊಳ್ಳಿ, ನಿಮ್ಮ ಅಂಟ ಮಸ್ಗೂ ಕಳಿಸಿ. ಸೊ ಇವಾಗ ಚಿಕನ್ ಆದಮೇಲೆ ನಮ್ಮ ಕಡೆ ಹೆಂಗರು ನಾಟಿ ಚಿಕನ್ ತಿಂತೀವಿ. ನಾಟಿ ಚಿಕನ್ ಆದಮೇಲೆ ಎಲೆ ಅಡಿಕೆ ಹಾಕ್ತೀವಿ. ಬಟ್ ಇವತ್ತು ಎಲೆ ಅಡಿಕೆ ಮರ್ತೋಗಿದ್ದೀವಿ. ಆದ್ದರಿಂದ ನಾವು ನಿಂಬೆಹಣ್ಣು ತಂದ್ಕೊಂಡಿದ್ದೀವಲ್ಲ, ಆ ನಿಂಬೆಹಣ್ಣೆ ಹಂಗೆ ಇಸ್ಕೊಂಡು ತಿಂದರೆ ಟೇಸ್ಟ್ ಏನಿದೆ ಅಲ್ಲ, ನಿಂಬೆಹಣ್ಣು ಟೇಸ್ಟು ಬೀಜ ಹೋಗಿಬೇಕು. ಅಮೇಝಿಂಗ್. ಆಲ್ ದ ಬೆಸ್ಟ್ ಹೇಳ್ಕೊಳ್ಳಿ, ಇಲ್ಲಾಂದರೆ ರೆಸ್ಟ್ ಇನ್ ಪೀಸ್ ಹೇಳ್ಕೊಳ್ಳಿ. ಸೊ ಲೆಟ್ಸ್ ಕ್ರಾಸ್ ದಿಸ್ ಬ್ರಿಡ್ಜ್ ಸೇಫ್ಲಿ. ಬೀಜ ಬಾಯಿಗೆ ಬರ್ತಾ ಇದೆ. ಹಿಂದೆ ಯಾವ ಟ್ರೈನು ಬರ್ತಿಲ್ಲ. ಟ್ರೈನ್ ಬಂದಾಗ ಈ ಥರ ಸೇಫ್ಟಿ ಕವಚ ಇರ್ತೈತೆ. ಬಂದು ಈ ಸೈಡು ಹಿಂಗೆ ನಿಂತ್ಕೊಂಡ್ಬಿಡ್ಬೋದು. ಸೊ ಯಾವುದೇ ರಿಸ್ಕ್ ಇರೋದಿಲ್ಲ. ಸೈಕ್ ಆಗಿದೆ ಗುರು. ಕಾಡು ಪಕ್ಕದಲ್ಲಿ ಈ ಥರ ನೈಟ್ ಟೈಮು. ಚಿಕ್ಕ ಬುಕ್ ರೈಲೇ. ಇನ್ನೊಂದು ಪಿಟ್ ಸ್ಟಾಪ್ ಬಂತು. ಏನ್ ಗುರು ಕ್ರಾಸ್ ಮಾಡೋಣ ಬ್ರಿಡ್ಜ್ನ ಫುಲ್ಲು? ನೋಡ್ ಗುರು, ನೀರು ಕಾಣಿಸ್ತಾ ಇದೆಯಾ? ಕತ್ಲಿಗೇನು ಕಾಣಿಸ್ತಿಲ್ಲ, ಬೆಳಕಾದ್ರೆ ಕಾಣಿಸುತ್ತೆ. ಒಬ್ಬೊಬ್ಬೊಬ್ಬ ಏನು ಹಳ್ಳ ಇದೆ ಗುರು, ಭರ್ಜರಿ ಹಳ್ಳ. ಈ ಕಡೆ ನೀರು ಕಾಡು, ಈ ಕಡೆ ಹಳ್ಳ, ಈ ಕಡೆ ರೈಲ್ವೆ ಟ್ರ್ಯಾಕು. ನಾನು ಹೇಳ್ದೆ ಗುರು, ಇಬ್ರು ಸೇರಿ ತ್ರಿಬಲ್ ತರ ಶೂಟಿಂಗ್ ತಗೋಣ ಅಂತ. ಹೋಗುರು, ಟ್ರಿಪಲ್ ಆರ್ ಟ್ರೈನ್ ಸೀಕ್ವೆನ್ಸ್ ಮಾಡ್ಬೋದು ಇಲ್ಲಿ ನೋಡಿ. ಅಲ್ಲಿ ಇಳಿಯೋಣ ಗುರು, ಇಳಿಯೋಣ. ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರೈನ್ ಬಂದರೆ ಏನು ಮಾಡ್ಬೇಕು ಗೊತ್ತಾ ನೀವು? ಸಡನ್ನಾಗಿ ಹಿಂಗೆ ಎದ್ದು ನಿಂತ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹಿಂಗೆ ತೊಡೆ ತಟ್ಟಿ ಜೈ ಬಾಲಯ್ಯ ಅಂದರೆ ಟ್ರೈನ್ ಹಂಗೆ ರಿವರ್ಸ್ ಹೋಗ್ಬಿಡುತ್ತೆ. ನಾವು ಹಿಂಗೆ ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಚಿಕನ್ ಆಯಿತು, ಫೈರ್ ಆಯಿತು, ಎಲ್ಲ ಕರ್ಗಿದ್ದು ಆಯಿತು, ಎಲ್ಲ ಕರ್ಗೋಯ್ತು. ಯಾಕಂದರೆ ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಬಂದ್ವಿ, ಹೈಕಿಂಗ್ ಮಾಡ್ಕೊಬಂದ್ವಿ. ಇಲ್ಲ ಅಂದ್ರೇನೋ 10 ಕಿಲೋಮೀಟ್ರ್ ನಡೆದಿದ್ದಿರುಗಳು. ಅದು ಬಿಡು. ಇವಾಗ 11:15 ಟೈಮು, ರಾತ್ರಿ. ಬಸ್ ಇಲ್ಲ, ಗಾಡಿ ಇಲ್ಲ, ಆಟೋ ಇಲ್ಲ, ಏನಿಲ್ಲ. ಇವಾಗ ನಾವು ಶಿವಾಡಿಯಿಂದ ಧರ್ಮಪುರಿಗೆ ನಡ್ಕೊಂಡು ಹೋಗ್ಬೇಕು. ಟೋಟಲ್ 12 ಕಿಲೋಮೀಟರ್ಸ್ ಆಗುತ್ತೆ ಬೈ ರೋಡು. ಏನು ಗುರು ಸಕ್ಕತ್ತಾಗಿದೆ ನೈಟ್ ಎಕ್ಸ್ಪೀರಿಯನ್ಸು. ಯಾವ ಕಳ್ಳ ಬರ್ತಾರೋ, ಯಾವ ಚೋರ್ ಬರ್ತಾರೋ ಏನೂ ಐಡಿಯಾ ಇಲ್ಲ. ನಡ್ಕಂಡು ಹೋಯ್ತಾ ಇರೋದೆ. ಎಲ್ಲ ಕಡೆ ಕಗ್ಗತ್ಲು. ಯಾವುದೋ ಮದುವೆ ಫಂಕ್ಷನ್ ನಡೀತಿದೆ 12 ಗಂಟೆ ರಾತ್ರಿಯಲ್ಲಿ ಯಾವುದೋ ಒಂದು ಸಣ್ಣ ಊರಲ್ಲಿ.